पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ಧರ್ಮದಾದೀಪ ಹಚ್ಚುವ ಶಾಂತಿಯ ಬೆಳಕು ಚೆಲ್ಲುವ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇವತ್ತಿನ ಬ್ಲಾಗ್ ರಾಘವೇಂದ್ರ ಸ್ವಾಮಿ ಗುರುವಾರ ಪ್ರತ್ಯೇಕವಾಗಿ ಮನೆಯಲ್ಲಿ ತುಂಬ ಈಸಿಯಾಗಿ ಸ್ವಲ್ಪ ಟೈಮಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಗುರುರಾಯರಿಗೆ ದೊಡ್ಡದಾಗಿ ಏನು ಜಾಸ್ತಿ ಆಡಂಬರ ಮಾಡಿ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. 5 ಪಂಚೋಪಚಾರಗಳು ಮಾಡಿಬಿಟ್ಟು ಲಾಸ್ಟಿಗೆ ಮಂತ್ರ, ಅಕ್ಷತೆ, ತುಳಸಿ ದಳ ಸಮರ್ಪಣೆ ಮಾಡಿದ್ರೆ ಸಾಕು, ತುಂಬ ಒಳ್ಳೆಯದಾಗುತ್ತೆ. ಅವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಗುರುಗಳಿಗೆ ಪ್ರತ್ಯೇಕವಾಗಿ ನಾವು ಪೂಜೆ ಸಲ್ಲಿಸಲೇಬೇಕು. ಯಾಕಂದರೆ ಗುರುಗಳಿಲ್ಲದೆ ನಮಗೆ ಯಾವುದೇ ಥರ ಜ್ಞಾನ ವಿಜ್ಞಾನ ಸಿಗ್ತಿರಲಿಲ್ಲ. ಅದೇ ಥರ ಭಗವದ್ಗೀತೆ, ರಾಮಾಯಣ, ತುಂಬ ಗ್ರಂಥಗಳಿದೆ, ಅವು ನಮಗೆ ಸಿಗ್ತಾನೇ ಇರಲಿಲ್ಲ. ಅಸಲು ನೋಡೋಕ್ಕೂ ಆಗ್ತಿರಲಿಲ್ಲ. ಗುರುಗಳಿಂದನೇ ಅದು ಸಾಧ್ಯ. ದಯವಿಟ್ಟು ಗುರುವಾರದ ದಿನ ಎಲ್ಲರ ಮನೆಗಳಲ್ಲಿ ಗುರುಗಳ ನೆನೆಸ್ಕೊಂಡು ಒಂದು ದೀಪ ಹಚ್ಚಿ, ತುಳಸಿ ದಳ ಆಗಲಿ ದಾಸವಾಳ ಹೂವಾಗಲಿ ಸಮರ್ಪಣೆ ಮಾಡಿ ಅವ್ರಿಗೆ ಗೌರವನ ಸಲ್ಲಿಸಬೇಕು. ನನ್ನ ಈ ಗುರುವಾರ 3:30 ಬೆಳಿಗ್ಗೆ 8 ಗಂಟೆ ಒಳಗಡೆ ಪೂಜೆ ಹೇಗೆ ಮಾಡ್ತೀನಿ ಅಂತ ನೋಡೋಣ. ಇನ್ನೊಂದು ವಿಷಯ, ಪೂಜೆ ಮಾಡುವಾಗ ಬೇರೆಯವರು ನಮ್ಮ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದ್ದೆಲ್ಲ ನೆನಪಾಗ್ತಿರುತ್ತೆ. ಒಳ್ಳೆಯದನ್ನು ಬಿಡ್ತೀವಿ, ನೆಗೆಟಿವ್ ಕಮೆಂಟ್ ಮಾತ್ರ ಮನಸ್ಸಲ್ಲಿ ಇಟ್ಕೊತೀವಿ. ಆ ಥರ ನಮ್ಮ ಮನಸ್ಸಲ್ಲಿ ಆ ಭಾವನೆ ಬರಬಾರ್ದು. ಅಂದರೆ ನಿಮಗೆ ಇಷ್ಟವಾಗಿರುವಂತಹ ದೇವರ ಹಾಡು, ಲಲಿತಾ ಸಹಸ್ರನಾಮ ಇಷ್ಟಪಡೋರು, ವಿಷ್ಣು ಸಹಸ್ರನಾಮ ಇಷ್ಟಪಡೋರು, ಸ್ತೋತ್ರಗಳು ಬೇಜಾನಿದೆ ದೇವ್ರದ್ದು, ಅದನ್ನು ಆನ್ ಮಾಡಿಕೊಂಡು ಹೇರ್ಫೋನ್ಸ್ ಹಾಕ್ಕೊಂಡು ನಿಮ್ಮ ಕೆಲಸನ ನೀವು ಮಾಡ್ಕೊತಾ ಇದ್ದರೆ ಯಾವುದೇ ಥರ ಫೀಲಿಂಗ್ಸ್ ಇರಲ್ಲ. ದೇವ್ರ ಮೇಲೆ ನಮ್ಮ ಮನಸ್ಸು ನಿಲ್ಲುತ್ತೆ. ಹಾಯ್ ಎಲ್ಲರಿಗೂ ಗುರುವಾರದ ಶುಭೋದಯ. 3:30 ಆಗಿದೆ. ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಮುಖವನ್ನು ತಣ್ಣೀರಿಂದ ತೊಳೆದು ಬಾಯಿ ತೊಳ್ಕೊಂಡು ನಂತರ ಮನೆಗೆ ಬಂದು, ರಾತ್ರಿ ಎಲ್ಲ ನೋಡಿ ಈ ಥರ ಇದೆ, ಎಲ್ಲದೆಲ್ಲ ಸ್ವಲ್ಪ ಬಟ್ಟೆ ಇತ್ತು, ಅದನ್ನೆಲ್ಲ ಮಡಚಿಟ್ಬಿಟ್ಟು ನಾನು ಸ್ನಾನಕ್ಕೆ ಸ್ಯಾರಿ ತೆಗೆದಿಟ್ಬಿಟ್ಟಿದ್ದೀನಿ. ನಂತರ ಮನೆ ಒಳಗಿಂದ ಹೊರಗೆ ತನಕ ನೀಟಾಗಿ ಎಲ್ಲ ಕಸ ಹೊಡೆದ್ಬಿಟ್ಟು ಒಂದು ಬಕೆಟ್ಗೆ ನೀರು 1/4 ಭಾಗಷ್ಟು, ಅದರಲ್ಲಿ ಸ್ವಲ್ಪ ಕಲ್ಲುಪ್ಪು, ನಂತರ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದು ಉಪ್ಪು ಕರಗೋ ತನಕ ಒಂದು ಜಗ್ಗಲ್ಲಿ ಇಲ್ಲ ಒಂದು ಚಂಬಲ್ಲಿ ನಿಮಗೆ ಇಷ್ಟವಾಗಿರುವಂಥ ಲಿಕ್ವಿಡ್, ಶಾಂಪು ಆಗಲಿ ಕಂಫರ್ಟ್ ಆಗಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮನೆ ತುಂಬ ಚುಮುಕ್ಸ್ಬಿಟ್ಟು, ಆಮೇಲೆ ಬಕೆಟಿಂದ ಒಂದು ಮಾಪ್ ತಗೊಂಡು ಇಲ್ಲ ಬಟ್ಟೆ ತಗೊಂಡು ನೀಟಾಗೆಲ್ಲ ಒರೆಸ್ಕೊಂಡ್ರೆ ಮನೆಯಿಂದ ನೆಗೆಟಿವ್ ಎನರ್ಜಿ ಆಚೆ ಹೋಗ್ಬಿಟ್ಟು ಮನೆ ತುಂಬ ಫ್ರೆಶ್ ಆಗಿರುತ್ತೆ. ನಂತರ ಆಚೆ ಕಡೆ ನೀರು ಹಾಕ್ಬಿಟ್ಟು ರಂಗೋಲಿ ಬಿಡಿಸ್ಬಿಟ್ಟು ಒಳಗಡೆ ಬರೋ ಅಷ್ಟೊತ್ತಿಗೆ 5 ಗಂಟೆ ಆಗಿದೆ. ನಂತರ ಈಗ ತಣ್ಣೀರಿಂದ ಸ್ನಾನ ಮಾಡಿಕೊಂಡು ಮನೆಯಲ್ಲಿರುವಂತಹ ಪೂಜಾ ರೂಮಿಗೆ, ಚಿಕ್ಕ ರೂಮೇ ನಮ್ಮದು, ದೊಡ್ಡದೇನಲ್ಲ, ಫೋಟೋಸು ತೊಳೆಯುವಾಗ ಒಂದು ಬೌಲಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೃದುವಾದ ಬಟ್ಟೆಯಿಂದ ಫೋಟೋಸ್ನ ಚೆನ್ನಾಗಿ ಒರೆಸ್ಕೊಂಡು ದೇವರಿಗೆ ಇಷ್ಟವಾಗಿರುವಂತಹ ರಾಘವೇಂದ್ರ ಸ್ವಾಮಿಗೆ ಗಂಧವನ್ನು ಇಟ್ಬಿಟ್ಟು, ಸ್ವಲ್ಪ ಮನೆಯಲ್ಲಿ ಹೂವು ಇಲ್ಲ ಅಂದ್ರೂ ಸರಿ ಒಂದು ತುಳಸಿ ಎಲೆ ಇಟ್ಟರೂ ದೇವರು ಸ್ವೀಕರಿಸ್ತಾರೆ. ನನ್ನ ಹತ್ರ ಇರುವಂತಹ ಹೂವನ್ನ ದೇವರಿಗೆ ಅಲಂಕಾರ ಮಾಡಿಕೊಂಡು ನೋಡಿ. ದೇವರಿಗೆ ತುಂಬ ಹೂವು ಅಂತೂ ಬೇಕಾಗಿಲ್ಲ. ನಮ್ಮ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಒಂದೇ ಒಂದು ಹೂವನ ಪಾದದ ಮೇಲೆ ಇಟ್ಟು ನಮಸ್ಕಾರ ಮಾಡಿಕೊಂಡ್ರೂ ನಡೆಯುತ್ತೆ. ಎಲ್ಲ ಆಡಂಬರಕ್ಕೆ ದಯವಿಟ್ಟು ಹೋಗಬೇಡಿ. ಇರೋದರಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆಗಳನ್ನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಡಂಬರಕ್ಕೆ ಹೋಗಲೇಬೇಡಿ. ಇಲ್ಲಿ ನಾನು ದೀಪಕ್ಕೆ ಎಳ್ಳೆಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನಂತರ
ದೀಪಕ್ಕೋಸ್ಕರ 3 ಎಳೆನ ಹತ್ತಿನ ತಗೊಂಡು ದೀಪದೊಳಗಡೆ ಹಾಕ್ಬಿಟ್ಟು ಹೇಳಿದ್ನೆಲ್ಲ ಪೂಜೆ ಮಾಡುವಾಗ ವಿಷ್ಣು ಸಹಸ್ರನಾಮನ ಆನ್ ಮಾಡಿಬಿಟ್ಟು ನಾನು ಪೂಜೆ ಮಾಡ್ಕೊತೀನಿ. ಮನಸ್ಸು ಆಚೆ ಕಡೆ ಯಾರಾದರೂ ಮಾತಾಡುವಾಗ ಸೌಂಡ್ ಮಾಡಿದಾಗ ಎಲ್ಲನೂ ಕೇಳಿಸ್ತಾನೆ ಇರುತ್ತೆ. ಹಾಗಾಗಿ ನಾನು ವಿಷ್ಣು ಸಹಸ್ರನಾಮನ ಆನ್ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ. ಮೊದಲಿಗೆ ಶ್ರೀ ಗುರುಭ್ಯೋ ನಮಃ, ಶ್ರೀ ಮಾತ್ರೇ ನಮಃ, ಶ್ರೀ ವಿಷ್ಣು ರೂಪಾಯ ನಮಃ ಶಿವಾಯ ಅಂತ ಹೇಳಿ ಗಣಪತಿಗೆ ಪ್ರಾರ್ಥನೆ ಮಾಡ್ಕೋಬೇಕು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ಶ್ರೀ ಮಹಾಗಣಪತೇ ನಮಃ. ಧೂಪಂ ಆಗ್ರಾಪಯಾಮಿ, ಧೂಪಂ ಆಗ್ರಾಪಯಾಮಿ, ಧೂಪಂ ಆಗ್ರಾಪಯಾಮಿ ಅಂತ ಹೇಳಿ ನಂತರ ಶ್ರೀ ಗುರು ರಾಘವೇಂದ್ರಾಯ ನಮಃ ಧೂಪಂ ಆಗ್ರಾಪಯಾಮಿ, ಓಂ ಮಹಾಲಕ್ಷ್ಮಿಯೇ ನಮಃ ಧೂಪಂ ಆಗ್ರಾಪಯಾಮಿ. ಇದೇ ಥರ ಯಾವ ದೇವರಿರುತ್ತೋ ಆ ದೇವರಿಗೆ ಹೆಸರು ಹೇಳ್ಬಿಟ್ಟು ಧೂಪನ ಸಮರ್ಪಣೆ ಮಾಡಬೇಕು. ಶ್ರೀ ಗುರು ರಾಘವೇಂದ್ರಾಯ ನಮಃ ದೀಪಂ ದರ್ಶಯಾಮಿ ಅಂತ ಎಲ್ಲ ದೇವರಿಗೂ ದೀಪನ ತೋರಿಸ್ಬೇಕು. ನಿಮ್ಮ ಹತ್ತಿರ ಯಾವುದೇ ಥರ ಹಣ್ಣಾಗಲಿ ಇರ್ಬೋದು, ದೇವರಿಗೆ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ನಂತರ ಕರ್ಪೂರ ನೀರಾಜನಂ ದರ್ಶಯಾಮಿ, ಕರ್ಪೂರ ನೀರಾಜನಂ ದರ್ಶಯಾಮಿ ಅಂತ ಹೇಳಬೇಕು. ದೇವರಿಗೆ ಒಂದು ನಮಸ್ಕಾರ ಮಾಡಿಬಿಟ್ಟು ನಿಮ್ಮ ಬೇಡಿಕೆಯನ್ನು ಸಲ್ಲಿಸಿ, ತದನಂತರ ಸಮಯ ಇದ್ದಾಗ ಒಂದು 108 ಸಲ ಆದರೂ ಸರಿ, 50 ಸಲ ಆದರೂ ಸರಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೆದುಕೊಂಡು ಆದ ನಂತರ ಸ್ವಲ್ಪ ಅಕ್ಷತೆ ಕಾಳು, 1-2 ತುಳಸಿ ದಳ ಹಾಕ್ಕೊಂಡು ಮಂತ್ರಪುಷ್ಪಂ ಸಮರ್ಪಯಾಮಿ, ಆತ್ಮ ಪ್ರದಕ್ಷಿಣ ನಮಸ್ಕಾರನ ಸಮರ್ಪಯಾಮಿ ಅಂತ ಹೇಳಿ ದೇವರಿಗೆ ನಮಸ್ಕಾರ ಮಾಡ್ಕೋಬೇಕು. 7 ಗಂಟೆಗೆಲ್ಲ ಪೂಜೆ ಎಲ್ಲ ಮುಗೀತು. ಮನೆಯಲ್ಲಿ ಅಡುಗೆ ಮಾಡಿಬಿಟ್ಟು ಮಗನ್ನ ಸ್ಕೂಲ್ಗೆ ಕಳಿಸ್ಬಿಟ್ಟು ನಂತರ ನಮ್ಮ ಊರಲ್ಲಿ ಪ್ರತ್ಯಕ್ಷ ದೇವರಾದಂತಹ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ನಡೆಯಿತು. ಆ ಜಾತ್ರೆಗೆ ನನಗೆ ಮೆನ್ಸಸ್ ಪ್ರಾಬ್ಲಮಿಂದ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ಪ್ರತಿ ವರ್ಷ ಜಾತ್ರೆಯಲ್ಲಿ ಊರಲ್ಲಿರುವ ಜನಗಳೆಲ್ಲರೂ ಬಂದ್ಬಿಟ್ಟು ಇಲ್ಲಿ ಮುಕ್ಕಣ್ಣನ ಗುಂಡೆ ಹತ್ರ ಬಂದ್ಬಿಟ್ಟು ಹಾಲು ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆನ ಸಲ್ಲಿಸ್ಬಿಟ್ಟು ಹೋಗ್ತಾರೆ. ತುಂಬ ಒಳ್ಳೆಯ ವಿಷಯ. ಜನಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ತಾ ನಾವು ಸಮೇತ ನನ್ನ ಮಗಳ ಜೊತೆ ನಮ್ಮ ಅತ್ತಿಗೆ ರಿಲೇಟಿವ್ಸ್ ಜೊತೆ ಬಂದ್ಬಿಟ್ಟು ಹಾಲನ್ನು ಹಾಕ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಪೂಜೆನ ಸಲ್ಲಿಸ್ಬಿಟ್ಟು 1-2 ನಿಮಿಷ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯನ್ನು ನೆನೆಸ್ಕೊಂಡು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಜಾತ್ರೆ ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಹಾಲನ್ನು ಯಾಕೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಮತ್ತೊಂದು ವ್ಲಾಗ್ ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ಥರ ವೀಡಿಯೋಸ್ ನಿಮಗೆ ನೋಡಬೇಕು ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸ್ಮೈಲಿಂಗ್.